ಬೀದಿ ನಾಯಿಗಳ ಉಪಟಳದಿಂದ ಜನ ಕಂಗಾಲಾಗಿರೋದನ್ನ ಎಲ್ಲರೂ ಕೇಳಿದ್ದೇವೆ. ಆದರೆ ಹುಬ್ಬಳ್ಳಿಯಲ್ಲಿ ಈ ಬಾರಿ ಸಾಕು ನಾಯಿ ವಿಚಿತ್ರ ಪ್ರಕರಣಕ್ಕೆ ಕಾರಣ ಆಗಿದೆ. ಗುರುದೇವ ನಗರದಲ್ಲಿ ನಡೆದ ಈ ಘಟನೆ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಹಾಗಾದ್ರೆ ಏನಿದು ಪ್ರಕರಣ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಬೀದಿ ನಾಯಿ ವಿಚಾರ ಸುಪ್ರೀಂ ಕೋರ್ಟ್ ತನಕ ಹೋಗಿರೋದು ಎಲ್ರಿಗೂ ಗೊತ್ತೇ ಇದೆ. ಆದರೆ ಹುಬ್ಬಳ್ಳಿಯಲ್ಲಿ ಈಗ ಸಾಕು ನಾಯಿ ವಿಚಾರವೇ ಚರ್ಚೆಗೆ ಕಾರಣ ಆಗಿದೆ. ಹುಬ್ಬಳ್ಳಿ ನಗರದ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಸಂಬಂಧ ದೂರು ಕೂಡ ದಾಖಲಾಗಿದೆ. ಗುರುದೇವನಗರ ನಿವಾಸಿಗಳಲ್ಲಿ ಸಾಕು ನಾಯಿಗಳಿಂದ ಭಯ ಮತ್ತು ಆತಂಕ ಹೆಚ್ಚಾಗ್ತಾ ಇದೆ. ಗುರುದೇವನಗರ ನಿವಾಸಿ ಪರಶುರಾಮ್ ಎನ್ನುವರು ವಿಲ್ಸನ್ ಮತ್ತು ವೈಷ್ಣವಿ ಎಂಬ ದಂಪತಿ ವಿರುದ್ಧ ಪೊಲೀಸರಿಗೆ ದೂರು ಸಲ್ಲಿಸಿದ್ದಾರೆ. ಈ ದೂರಿನ ಪ್ರಕಾರ ವಿಲ್ಸನ್ ಹಾಗೂ ವೈಷ್ಣವಿ ದಂಪತಿ ಸಾಕಿರುವ ರಾಟ್ ವೀಲರ್ ನಾಯಿ ಮದನ ಅನ್ನೋ ಬಾಲಕನಿಗೆ ಕಚ್ಚಿದೆ. ಬಾಲಕನನ್ನ ರಕ್ಷಣೆ ಮಾಡೋದಿಕ್ಕೆ ಮಧ್ಯ ಪ್ರವೇಶ ಮಾಡಿದ ಪರಶುರಾಮ್ ಮೇಲೆ ಆರೋಪಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಮ್ಮ ನಾಯಿಗೆ ಹೊಡೆದಿದ್ದೀರಿ ಅಂತ ಆರೋಪಿಸಿ ವಿಲ್ಸನ್ ಪರಶುರಾಮ್ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದಿಷ್ಟೇ ಅಲ್ಲದೆ ವಿಲ್ಸನ್ ಪರಶುರಾಮ್ ಅವರ ಮನೆಗೆ ಬಂದು ಹಲ್ಲೆ ಮಾಡಿ ಹೋಗಿದ್ದಾರೆ ಅನ್ನೋ ಆರೋಪ ಕೂಡ ಈಗ ಇದೆ. ಈ ಘಟನೆ ಜನವರಿ 13ನೇ ತಾರೀಕು ಸಂಜೆ 7:30 ಸುಮಾರಿಗೆ ನಡೆದಿದೆ. ಜನವರಿ 14ನೇ ತಾರೀಕು ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಕರಣ ದಾಖಲಾಗಿದೆ. ಸಾಕು ನಾಯಿಗಳ ಅಟ್ಟಹಾಸದಿಂದ ಗುರುದೇವನಗರ ನಿವಾಸಿಗಳು ಕಂಗಾಲಾಗಿದ್ದಾರೆ. ಈ ಮೊದಲು ಕೂಡ ಸಾಕು ನಾಯಿಯಿಂದ ತೊಂದರೆ ಉಂಟಾಗಿದೆ ಅಂತ ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಪರಶುರಾಮ ಆಗ್ರಹಿಸಿದ್ದಾರೆ. ನಮ್ಮ ಮನೆ ಅಪೋಸಿಟ್ ಹುಡುಗ ಮನು ಅಂತೇಳಿ ಹುಡುಗ ಅದಾನೆ. 16 ವರ್ಷದ ಹುಡುಗ. ಅವನೊಂದು ನಾಯಿ ಸಾಕೊಂಡಿದ್ದಾನೆ ಹುಡುಗ. ಅದು ನಾಯಿ ಎತ್ಕೊಂಡು 7:30ಗೆ ಹೊರಗಡೆ ಬಂದ ಟೈಮ್ನಾಗ ಇದು ರಾಕ್ ನಾಯಿ ವೈಷ್ಣವಿ ವಿಲ್ಸನ್ ಗಾಯಕ್ವಾಡ್ ಅಂತೇಳಿ ಅವರು ಹುಡುಗ ಅವ್ರ ನಾಯಿ ದೊಡ್ಡ ನಾಯಿ ರಾಕ್ ದೊಡ್ಡ ನಾಯಿ ಅವರು ಅದನ್ನು ತೊಗೊಂಬಂದು ಬರೋ ಮುಂದೆ ಏಕಾಏಕಿ ಆ ಹುಡುಗನ ಮೇಲೆ ಅಟ್ಯಾಕ್ ಮಾಡಿ ಅದು ಹುಡುಗ ನಾಯಿನೂ ಕಚ್ಚಿಡ್ಕೊಂಡು ಈ ಹುಡುಗನೂ ಕಡಿತದು. ಕಡಿದು ಹುಡುಗನು ಬಟ್ ಹಿಡಿದು ಹುಡುಗನ ಬಳ್ಳಿ ಬಿಡಿಸೋಕೆ ಆಗಲಿಲ್ಲ. ಭಾಳ ಒದ್ದಾಡಕತ್ತಿದ್ದ. ಇನ್ನು ಹುಡುಗಗೆ ಏನೋ ಮಾಡ್ತಿದ್ದ ತಿಳ್ಕೊಂಡು ನಾನು ಅವ್ರ ಮನೆ ಅಪೋಸಿಟ್ ಇರೋದು ನಾವು. ಹಿಂಗಾಗಿ ನಾವೇನು ಮಾಡಿದ್ವಿ, ಅವಾಗ ನಾನು ಅಲ್ಲಿ ಹೋಗಿ ಅದನ್ನು ಏನೋ ಸಣ್ಣ ಕಟ್ಟಿಗೆ ತೊಗೊಂಡು ನಾನು ಅದಕ್ಕೆ ಬಡಿದು ಏನೋ ಮಾಡಿ ತಿರುಗಿಸಿದ್ವಿ. ಆಮೇಲೆ ಈ ವೈಷ್ಣವಿ ವಿಲ್ಸನ್ ಗಾಯಕೊಂಡವನು ಹುಡುಗಿ ಗಂಡಿಗೆ ಫೋನ್ ಮಾಡಿ ಆಮೇಲೆ ಬಂದು ಹಚ್ಚಿದಾಗ ಕೆಟ್ಟ ಶಬ್ದ ಬೇದು ಆ ಹುಡುಗಿ ಆ ಹುಡುಗ ಇಬ್ಬರು ಕೆಟ್ಟ ಬೇದು ನನಗೆ ಹಲ್ಲೆ ಮಾಡ್ಯಾರ. ಆಮೇಲೆ ಹೆಂಗೆ ಬೇಕಾದಂಗೆ ನನಗೆ ಹೊಡೆದು ಆಮೇಲೆ ಇದು ಮಾಡ್ಯಾರ. ಇಲ್ಲೆಲ್ಲ ಕಣ್ಣಿಗೆ ಆಮೇಲೆ ಪೆಟ್ಟೆಲ್ಲ ಬೇಕಾಗ್ಯಾವ. ಅದನ್ನು ಈಗ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ ಎಫ್ಐಆರ್ ಮಾಡಿಸಿದ್ದೇವೆ. ದೂರು ಸ್ವೀಕರಿಸಿಕೊಂಡಿರುವ ಅಶೋಕ್ ನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ದಾಖಲೆಗಳು ಹಾಗೂ ವೈದ್ಯಕೀಯ ವರದಿಗಳ ಆಧಾರದ ಮೇಲೆ ತನಿಖೆ ಮುಂದುವರೆಸಿದ್ದಾರೆ.